ನಮಸ್ಕಾರ ಸ್ನೇಹಿತರೆ, ಈ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಇವತ್ತು KPSC ಏನು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೊರಡಿಸುವ ಮೂಲಕ ಒಂದು ಕ್ಲಾರಿಫೈ ಮಾಡ್ತಿದೆ. ಏನಪ್ಪ ಅಂದರೆ KS ಆಸ್ಪಿರೆಂಟ್ಸ್ ಏನು ಎಕ್ಸಾಮ್ ಬರೆದಿರಲ್ಲ, ಸೊ 2023-24ನೇ ಸಾಲಿನ KS ಈ ಹುದ್ದೆಗಳು ಏನು ನೇಮಕ ಆಗಿದಾವಲ್ಲ, ಸೊ ನೇಮಕಾತಿಯಲ್ಲಿ ಯಾವುದೇ ತರಹದ ಕನ್ನಡ ಲೋಪದೋಷಗಳು ಕಂಡು ಬಂದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಪತ್ರಿಕಾಗೋಷ್ಠಿ ಕರೆಯುವ ಮೂಲಕ ಹೇಳಿದ್ದಾರೆ. ನಮ್ಮ ಪ್ರಶ್ನೆ ಒಂದೇ ಅವರಿಗೆ, ಏನಪ್ಪ ಅಂತಂದರೆ CTIಯಲ್ಲಿಯೂ ಕೂಡ ಸ್ಕ್ಯಾಮ್ ಆಗಿದೆ ಅಂತ ನಾವೆಲ್ಲರೂ ಹೊಯ್ಕೊಳ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಸಂಘಟನೆಗಳು ಕೂಡ ಹೇಳ್ತಿದ್ದಾರೆ, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ನೀವು ಎಲ್ಲನೂ ವಿಚಾರ ಮಾಡ್ತಾ ಇರ್ತೀರಿ, ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ, ಗೊತ್ತಿಲ್ಲ ಅಂತಲ್ಲ. ನಾವು ನಿಮ್ಮನ್ನು ನೀವು ಏನು ಅಬ್ಸರ್ವ್ ಮಾಡ್ತಾ ಇಲ್ಲ ಅಂತ ನಾವು ಸುಮ್ಮನೆ ಬಿಡ್ತಿದ್ದೀವಲ್ಲ, ನಾವು ಮೂರ್ಖರು ಆ್ಯಕ್ಚುಲಿ ಇಲ್ಲಿ ಹೇಳಬೇಕಂದ್ರೆ. ಯಾಕಪ್ಪ ಅಂತಂದರೆ ನೀವು ಎಷ್ಟು ಒಂದು ನ್ಯಾಯಯುತವಾಗಿ ಏನು ಕೆಲಸ ಮಾಡಬೇಕಂತಲ್ಲಿ ಏನು ಆ ಮಟ್ಟದಲ್ಲಿ ಇದ್ದಿರಲ್ಲ, ಸೊ ನಿಮ್ಮಂಥ ನಾಲಾಯಕ ಗೇಡಿ ಆಫೀಸರ್ಸ್ಗಳು ಯಾವುದೇ ಕಾರಣಕ್ಕೂ ಅಂಥ ಸ್ಥಾನದಲ್ಲಿ ಇರೋಕೆ ಲಾಯಕ್ಕಿಲ್ಲ. ಯಾಕಪ್ಪ ಅಂತಂದರೆ ಒಬ್ಬ ಆಸ್ಪಿರೆಂಟ್ಸ್ ಈ ಕತೆ ಆಗಿದ್ರೆ, ಇದು ಇವತ್ತಿಂದಾಗಿದ್ದರೆ ಒಂದು ದಿನದಾಗಿದ್ದರೆ ಯಾವತ್ತೂ ಬಿಟ್ಟು ಬಿಡ್ಬೋದಿತ್ತು. ನೀವು ಪ್ರತಿ ಸಲ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಕೂಡ ಇದ್ದೇ ಮಾಡ್ತೀರ. ಲಾಸ್ಟ್ ಟೈಮಲ್ಲಿ PDO HKದಲ್ಲಿ PDO ಎಕ್ಸಾಮ್ ಆಗಿದೆ. ಸೊ HKದಲ್ಲೂ ಆದಂತಹ ಒಂದು PDOದಲ್ಲಿ ಕೂಡ 400 ಜನ ಎಕ್ಸಾಮ್ ಬರೆದಿಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಬಂದು ಪ್ರೊಟೆಸ್ಟ್ ಮಾಡಿದರೆ, ಅಲ್ಲಿ 12 ಜನ ವಿದ್ಯಾರ್ಥಿಗಳ ಮೇಲೆ ನೀವೇನು ಮಾಡಿದ್ರಿ, ಒಂದು FIR ಹಾಕುವ ಮೂಲಕ ಅವರ ಜೀವನಕ್ಕೆ ಒಂದು ಕೊಳ್ಳೆ ಇಡುವಂಥ ಕೆಲಸನ ಮಾಡ್ತಿದ್ದೀರಿ. ಸೊ ಇದುವರೆಗೂ ನೀವು ಅದ್ರ FIRನ ವಾಪಸ್ ಪಡ್ಕೊಂಡಿಲ್ಲ. ಎಲ್ಲ ನೀವು ಮುಖ್ಯಮಂತ್ರಿಗಳು ಹೇಳಿರು ಅಷ್ಟೇ, ನಂತರ ಏನು ನಿಮ್ಗೆ ಹೈಕೋರ್ಟ್ ಚೀಮಾರಿ ಹಾಕಿದ್ರು ಅಷ್ಟೇ, ಇವನ್ ಸುಪ್ರೀಂ ಕೋರ್ಟ್ ನೀವು ಬಂದು ಹೇಳಿದ್ರು ಕೂಡ ನಿಮ್ಮ ನಿಲುವನ್ನು ನೀವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ಅಂತ ನಮ್ಗೆ ಗೊತ್ತಾಗ್ಬಿಟ್ಟது. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಏನು ಪ್ಲ್ಯಾನ್ ಹಾಕಿದ್ದೀವಪ್ಪ ಅಂತಂದರೆ, ನೀವು ಇದೇ ಥರ ನಿಮ್ಮ ಮೊಂಡತನವನ್ನು ಮುಂದುವರ್ಸ್ಕೊಂಡು ಹೊಂಟಿದ್ರೆ ನೋಡಿ, ಅಲ್ರಿ ಆಗಸ್ಟ್ನಲ್ಲಿ ಆಗಿರ್ತಕ್ಕಂಥ ಎಕ್ಸಾಮನ್ನು ನಿಮ್ಗೆ 4 ತಿಂಗಳು ಬಿಟ್ಟು ಎಕ್ಸಾಮ್ ಕಂಡಕ್ಟ್ ಮಾಡಿರಿ, ಪಾರದರ್ಶಕತೆಯಿಂದ ಕಂಡಕ್ಟ್ ಮಾಡಿರಿ, ಯಾವುದೇ ಥರದ ಲೋಪದೋಷಗಳು ಮಾಡ್ಲಿಕ್ಕೆ ಹೋಗಬೇಡ್ರಿ. ಏನು ಇಂಟೆನ್ಷನ್ಗೂ ಆಗಿ ನೀವು ಪ್ರಶ್ನೆ ಪತ್ರಿಕೆ ತೆಗೆದು ವಾಪಸ್ ಎಕ್ಸಾಮ್ ಮಾಡಿದ್ರಲ್ಲ, ಆ ಉದ್ದೇಶವನ್ನು ಮರೆತು ಮೊದಲನೇ ಬಾರಿ ಏನು ತಪ್ಪಾಗಿದ್ದಲ್ಲ ಅದಕ್ಕಿಂತ ಜಾಸ್ತಿ ತಪ್ಪನ್ನು ಮಾಡಿಬಿಟ್ಟು, ಅದನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪನ್ನು ಮಾಡಿಬಿಟ್ಟು ಲೋಪದೋಷಗಳನ್ನು ಮತ್ತೆ ನಾವು ಹೋರಾಟ ಮಾಡಿ ಮತ್ತೆ ನಮ್ಮ ನ್ಯಾಯವನ್ನು ಕೇಳ್ಕೋಬೇಕು. ನಾವಿಷ್ಟೆಲ್ಲ ಹೋರಾಟ ಮಾಡಿ ಕಷ್ಟಪಟ್ಟು ಲೈಬ್ರರಿಯಲ್ಲಿ ಹಗಲು ರಾತ್ರಿ ಓದಿ ಈ ರೀತಿ ನಾವು ನಿಮ್ಮನ್ನು ಕಣ್ಣೀರು ಮೂಲಕ ನಿಮ್ಮ ಹತ್ರ ನಾವು ಬೆಡ್ಕೊಳ್ಳೋ ಪರಿಸ್ಥಿತಿ ಬಂದದಲ್ಲ. ಸೊ ವಿದ್ಯಾರ್ಥಿಗಳನ್ನು ನೀವು ಯಾವ ಹಂತಕ್ಕೆ ನೀವು ತಂದಿಟ್ಟಿದ್ದೀರಪ್ಪ ಅಂತಂದರೆ, ಇನ್ನು ಮುಂದೆ ನಮ್ಮನ್ನು ಹೊರತುಪಡಿಸಿ ಆಗಿರಲಿ, ಇನ್ನು ಮುಂದೆ ಬರುವಂಥ ಪೀಳಿಗೆ ಏನಿದೆಲ್ಲ ಎಕ್ಸಾಮ್ ಬರೀತೈತಲ್ಲ ಕಾಂಪಿಟೇಟಿವ್ ಫೀಲ್ಡ್ಗೆ, ಅವರಲ್ಲಿ ಒಂದು ಅವೇನೋದು ನಕಾರಾತ್ಮಕ ಭಾವನೆಯನ್ನು ಬೆಳೆಸುವಂಥ ಕೆಲಸ ಮಾಡ್ತೀರಿ. ಏನಪ್ಪ ಅಂತಂದರೆ, ಕನ್ನಡ ಮೀಡಿಯಮ್ದವರು ಎಕ್ಸಾಮ್ ಬರೆದ್ರೆ ಪಾಸ್ ಆಗಲ್ಲ ಅಂತ ಅಂದ್ಕೊಂಡೈತಲ್ಲ, ಎಷ್ಟು ಜನ ಏನು ಮಾಡ್ತಿದ್ದಾರೆ, ಕನ್ನಡ ಮೀಡಿಯಮ್ಗೆ ಅಡ್ಮಿಷನ್ ತೊಗೊಳ್ಳೋಂಥ ಕೆಲಸವನ್ನು ನಿಲ್ಲಿಸ್ತಾರೆ. ಈ ರೀತಿ ಆದರೆ ಕನ್ನಡ ಶಾಲೆಗೆ ಸರ್ಕಾರ ಇಷ್ಟೆಲ್ಲ ಅನುದಾನ ಬಿಡುಗಡೆ ಮಾಡ್ತೈತಿ, ನಂತರ ಒಳ್ಳೊಳ್ಳೆ ಸುಸಜ್ಜಿತ ಕಟ್ಟಡಗಳನ್ನ ನಿರ್ಮಾಣ ಮಾಡಿರಿ ಅಂತ ಹೇಳ್ತೈತಿ. ಇದಕ್ಕೆಲ್ಲ ಅನುದಾನ ಹೋಗ್ತಿದೆಲ್ಲ, ಅದನ್ನು ನಿಲ್ಲಿಸಿಬಿಡ್ರಿ, ಕನ್ನಡ ಶಾಲೆಗಳನ್ನು ಬಂದ್ ಮಾಡಿಬಿಟ್ರಿ. ಯಾಕಪ್ಪ ಅಂತಂದರೆ ನೀವು ಇಲ್ಲಿ ಕರೆಕ್ಟಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಲಿಲ್ಲ ಅಂದ್ರೆ, ನಾವು ಕನ್ನಡ ಶಾಲೆಯಲ್ಲಿ ಕಲ್ತ್ಬಿಟ್ರು ಇಲ್ಲಿ ಎಕ್ಸಾಮಲ್ಲಿ ನಾವು ಬಂದು ಬಾಯಿ ತಗೊಂಡು ಕುಂದ್ರದಾಗಿದ್ರೆ ಮತ್ತೆ ಯಾಕೆ ನಾವು ಕನ್ನಡ ಮೀಡಿಯಮ್ದಾಗ ಕಲಿಬೇಕಿತ್ತು? ನಮ್ಗೆ ಹಿಂಗಾಗತ್ತೆ ಅಂತ ಗೊತ್ತಿರ, ನಮ್ಮ ಮುಂಚೆನೇ ಇಂಗ್ಲೀಷ್ ಮೀಡಿಯಮ್ ಕಲ್ತಿದ್ವಿ. ಅಷ್ಟಕ್ಕೂ ನಾವು ಈ ಎಕ್ಸಾಮನ್ನು ಬಂದುಬಿಟ್ಟು ನಾವು ಸೇವೆ ಮಾಡ್ತಿರ್ತಕ್ಕಂಥದ್ದು ಯಾವುದು ಉತ್ತರ ಪ್ರದೇಶ ಆಗಿರಲಿ, ಬಿಹಾರ್ ಆಗಿರಲಿ, ಡೆಲ್ಲಿ, ಹರಿಯಾಣ ಎಲ್ಲೂ ಅಲ್ಲ, ನಮ್ಮ ಕರ್ನಾಟಕದಲ್ಲೇ ಮಾಡ್ತೀವಿ ನಾವು ಸರ್ವಿಸ್. ಹೌದಲ್ಲ, ನಮ್ಮ ಕರ್ನಾಟಕದಲ್ಲಿ ಸರ್ವಿಸ್ ಮಾಡ್ತಿರ್ಬೇಕಾದ್ರೆ ನೀವು ಒಂದು ಕಾಮನ್ ಸೆನ್ಸ್ ಬೇಕಲ್ರಿ. ಈಗ ಒಂದು ಸಂವಿಧಾನದ ಸಂಸ್ಥೆ ನಿಮ್ಮನ್ನೊಂದು ಈ ರೀತಿ ಒಂದು ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಉನ್ನತ ಸಂಸ್ಥೆಯಾಗಿ ನಿಮ್ಮನ್ನು ಅಲ್ಲಿ ಕೂರಿಸಿದಾರೆ ಅಂತಂದರೆ, ನೀವು ಯಾವ ಮಟ್ಟಕ್ಕೆ ಕೆಲಸ ಮಾಡಬೇಕು ಒಂದು ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ಳಿ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇಲ್ಲೋ ಅಂತ ಒಂದು ಸಲ ನೀವು, ಅಂದರೆ ಒಬ್ಬ ಸಾಮಾನ್ಯ ಕನ್ನಡ ಬರ್ತಿದ್ಲ ಆ ವಿದ್ಯಾರ್ಥಿಗೆ ಹೋಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ರಿ. ಅವು ಹೇಳ್ತಾನೆ, ಅವೇನಾದ್ರು ತಪ್ಪು ಆಗಿಲ್ಲಪ್ಪ ಅಂತಂದರೆ ನಾವು 18ಕ್ಕೆ ಏನು ಹೋರಾಟ ಇದ್ದಿಲ್ಲ, ಹೋರಾಟನೂ ಕೂಡ ತೆಗಿತೀವಿ, ಬಂದ್ ಮಾಡ್ತೀವಿ. ಒಂದು ವೇಳೆ ಅವನೇನಾದರೂ ತಪ್ಪಾಗೈತಪ್ಪ ಅಂತಂದರೆ KPSCಗೆ ಮುತ್ತಿಗೆ ಹಾಕುವ ಮೂಲಕ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವ ಮೂಲಕ ನಾವು ನಿಮ್ಮನ್ನು ಅಷ್ಟು ಈಸಿಯಾಗಿ ಬಿಡಲ್ಲ. ಯಾಕಪ್ಪ ಅಂತಂದರೆ ಇಷ್ಟೇ ತಿಳ್ಕೊಂಬಿಡ್ರಿ, ನೀವು ಪ್ರತಿ ಬಾರಿಯೂ ಕೂಡ ಇಂಥ ಲೋಪದೋಷಗಳನ್ನು ಮಾಡ್ತಾನೆ ಇರ್ತೀರಿ. ನಾವು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಬೇಕು, ಕಣ್ಣೀರು ಹಾಕಬೇಕು. ತಂದೆ ತಾಯಿಗಳೆಲ್ಲ ಕಷ್ಟಪಟ್ಟು ನಮಗೆ ತಿಂಗಳ 5,000 ಆಗಿರಲಿ, ಧಾರವಾಡದಲ್ಲಿರ್ತಕ್ಕಂಥ ಎಷ್ಟೋ ಜನ ವಿದ್ಯಾರ್ಥಿಗಳು ಕೂಡ ಅಲ್ರಿ ಒಂದೊಂದು ಹೊತ್ತು ತಿನ್ನಕ್ಕೆ ಊಟ ಇಲ್ಲ, ಹೊರಗಡೆ ಮದುವೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದು ಊಟ ಮಾಡ್ಕೊತ ಹೆಂಗೋ ಜೀವನ ನಡೆಸ್ಕೊಂತ ಎಲ್ಲೋ ಒಂದು ದೇವ್ರ ಗುಡಿ ಆಗಿರಲಿ, ಎಲ್ಲೋ ಒಂದು ಆಶ್ರಮ ಆಗಿರಲಿ ಅಂತಲ್ಲಿ ಕುಂತೆಲ್ಲ ಅಭ್ಯಾಸ ಮಾಡ್ತಿರ್ತಾರೆ. ಅವ್ರಿಗೇನು ಅವರು ಅಷ್ಟೆಲ್ಲ ಅಭ್ಯಾಸ ಮಾಡ್ತಿದ್ದಾರೆ, ಅವ್ರೆಲ್ಲ ಕಷ್ಟಪಡ್ತಿದ್ದಾರೆ ಅಂದರೆ ಅದಕ್ಕೊಂದು ನ್ಯಾಯಯುತವಾದಂಥ ಒಂದು ಅವ್ರಿಗೆ ಹಕ್ಕು ಬೇಕಲ್ಲ. ನೀವು ಎಕ್ಸಾಮನ್ನು ಎಷ್ಟು ಬೇಕಾದ್ರೂ ಟಫ್ ತೆಗೀರಿ, ನಮಗೆ ಸಂಬಂಧ ಇಲ್ಲ. ಆದರೆ ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಿ?
ಪದೇ ಪದೇ ಅಲ್ಲ ಪಿ ಡಿ ಒದಲ್ಲಿ ಕರೆಕ್ಟ್ ನಡೆಸ್ತೀರಿ, ಪಿ ಡಿ ಒದಲ್ಲಿ ಯಾವುದೇ ಥರ ಲೋಪದೋಷಗಳಾಗಿಲ್ಲ. ಹಾಂ, ಈ ಕೆ ಎಸ್ ಅಲ್ಲಿನೇ ಯಾಕೆ ಹಿಂಗೆ? ಯಾಕೆ ಸರ್ಕಾರದಲ್ಲಿರ್ತಕ್ಕ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಉನ್ನತ ಹುದ್ದೆ ಇದನ್ನು ಮುದ್ದಮ್ ಈ ರೀತಿ ಮಾಡೋದ್ರಿಂದ ನಾವು ವಿದ್ಯಾರ್ಥಿಗಳನ್ನ ಡೈವರ್ಟ್ ಮಾಡ್ಬೋದು. ಹಾಂ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಎಲ್ಲರೂ ಕಲ್ತ್ರೆ ನಿಮ್ಗೆ ಜಾಬ್ ಆಗ್ತಾರೆ ಅಂತ ಅಂದ್ಬಿಟ್ಟು ಏನಾರ ಅವ್ರಿಗೆ ಒಂದು ಬೀಜವನ್ನು ಬಿತ್ತುವಂಥ ಕೆಲಸ ನೀವು ಮಾಡ್ತಾಯಿದ್ದೀರೇನಾ? ನೀವೇನು ಇಂಗ್ಲೀಷ್ ಮೀಡಿಯಮ್ ಶಾಲೆಗಳ ಪರವಾಗಿದ್ದೀರೋ, ಏನು ಇನ್ಸ್ಟಿಟ್ಯೂಟ್ ಪರವಾಗಿದ್ದೀರೋ? ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ? ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಪರೀಕ್ಷೆಯನ್ನು 90% ಜನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಾವೇ ಬರೆಯೋದು. ಎಲ್ಲೋ 10% ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಮ್ ಬರೀತಾರೆ. ಅವ್ರು ನಾವು ಕರ್ನಾಟಕದವ್ರಲ್ಲ ಅಂತ ಹೇಳ್ತಿಲ್ಲ, ಅವರು ಕರ್ನಾಟಕದವರೇ. ಆದರೆ ಕನ್ನಡ ಮಾಧ್ಯಮದಲ್ಲಿ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮನ್ನೇ ನೀವು ಪರಿಗಣಿಸದೆ ಇಂಗ್ಲೀಷ್ನಲ್ಲಿ ಒಂದು ಒಳ್ಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಬಿಟ್ಟು ಅದನ್ನು ತರ್ಜುಮೆ ಕನ್ನಡಕ್ಕೆ ಮಾಡ್ತಿರಲ್ಲ. ಗೂಗಲ್ಗೆ ಏನು ಗೊತ್ತಾಗುತ್ತೆ ರೀ? ಗೂಗಲು ಅದು ಹೆಂಗಿರ್ತದಲ್ಲ ಹಾಗೆ ಹೇಳ್ತೈತಿ. ಅದಕ್ಕೆ ವ್ಯಾಕರಣ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ, ಸಂಧಿ ಗೊತ್ತಿಲ್ಲ, ಸಮಾಸ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಅದಕ್ಕೆ ಅಂಥವ್ರ ಕಡೆ ನೀವು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ನೀವು ಹೆಂಗೆ ಬೇಕಂಗೆ ಪ್ರಶ್ನೆ ಪತ್ರಿಕೆ ನಮ್ಗೆ ಕೊಡ್ತೀರಪ್ಪ ಅಂತಂದರೆ ಹೊಟ್ಟೆಗೆ ಏನು ತಿಂತೀರ ಸ್ವಾಮಿ ನೀವು? ಹಾಂ, ಎಲ್ರಿ ನಾವು ಯಾಕೆ ಹೊಯ್ಕೋಬೇಕಿಲ್ಲ ಎಕ್ಸಾಮ್ ಬರೀಬೇಕು ಹಿಂಗೆ? ಪ್ರೊಟೆಸ್ಟ್ ಮಾಡ್ಬೇಕು. 18ಕ್ಕೆ ಮತ್ತೆ ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ದೀವಿ ನಾವು ಎಲ್ಲರೂ. ಎದಕ್ಕೆ ಬೇಕಾಗಿತ್ತು ನಮಗಿದ? ನಾವು ಎಕ್ಸಾಮ್ ಬರೆದು ಒಳ್ಳೆ ಜೀವನ ಮಾಡಿ ಕಷ್ಟಪಟ್ಟು ಓದ್ತೀವಿ. ಓದಿದವ್ರಿಗೆ ನ್ಯಾಯಯುತವಾದಂಥ ಹುದ್ದೆ ಕೊಡ್ರಿ. ನಾವು ಹೋರಾಟ ಮಾಡಿ ಪಡ್ಕೋಬೇಕಾದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿಲ್ಲ. ಯಾಕೆ ಈ ರೀತಿ ಮಾಡ್ತಾಯಿದ್ರಿ KPSCನವರು? ಹೊಟ್ಟೆಗೆ ಏನು ತಿಂತೀರಿ ನೀವು? ಆ ವಿದ್ಯಾರ್ಥಿಗಳನ್ನ ಈ ರೀತಿ ನೀವು ಶೋಷಣೆ ಮಾಡೋದ್ರಿಂದ ನಿಮ್ಗೇನು ಸಿಗ್ತದ ಗೊತ್ತೈತಿ? ಎಷ್ಟೋ ಸಲ ನೀವು ಲೋಪದೋಷಗಳನ್ನು ಮಾಡಿಬಿಟ್ಟು ಭ್ರಷ್ಟಾಚಾರ ಮಾಡಿಬಿಟ್ಟು ಎಲ್ಲ TV9 ಬಂದಾಗಿದೆ, ಎಲ್ಲರಿಗೂ ಗೊತ್ತಿರ್ತದೆ, ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಷಯ ಅದ. ಮೊನ್ನೆ ಒಬ್ಬರು IPS ಆಫೀಸರು ಅವರು ಕೂಡ KPSCಗೆ ಏನು ಸೆಲೆಕ್ಟ್ ಆದಾಗ ದುಡ್ಡು ಕೇಳಿದ್ರು ಅಂತ ಹೇಳಿ ಇಂಟರ್ವ್ಯೂದಾಗ ಹೇಳಿದರು. ಈಗ ಬೆಳಗಾವಿ IPS ಆಫೀಸರ್ ಅವರು ಗೊತ್ತಾ? ಅಲ್ಲ, ಅವ್ರು ಇಷ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಕ್ಕೆ KPSC ಅವರು ಇಲ್ಲಿ ಆ ಇಂಟರ್ವ್ಯೂನ ನೋಡಿರ್ತಕ್ಕಂಥ ವಿದ್ಯಾರ್ಥಿಗಳ ಮನಸ್ಥಿತಿ ಯಾವ ರೀತಿ ಆಗಬಾರ್ದು? ನಾವು ಈ KS ಎಕ್ಸಾಮನ್ನು ಬರೆದು ನಾವು ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ರೊಕ್ಕ ತೊಗೋತಾರೆ, ರೊಕ್ಕ ಕೇಳ್ತಾರೆ ಅಂತ ನಮ್ಮ ಮನಸ್ಸಿನಾಗ ಅದು ತಲೆಯಾಗಿ ಬೀಳ್ತಿಪ್ಪ ಅಂತಂದರೆ ನಾವು ಓದ್ಬೇಕು ಯಾಕೆ? ಲಕ್ಷ ಕೋಟಿಗಟ್ಟಲೆ ನಾವು ರೊಕ್ಕ ಕೊಟ್ಟಾಗೋದಾಗಿದ್ರೆ ನಮ್ಮ ಕಡೆ ನಾವು ಯಾಕೆ ಓದಾಗಿ ಬರ್ತಿದ್ವಿ? ಲಕ್ಷ ಕೋಟಿಗಟ್ಟಲೆ ನಮ್ಮ ಹತ್ರ ಇದ್ದರೆ ನಾವು ಯಾವುದೋ ಬಿಸ್ನೆಸ್ ಮಾಡ್ಕೊಂಡಿರ್ತಿದ್ವಲ್ರಿ. ಓದೋಂಥ ಅವಶ್ಯಕತೆ ಓದುವಂಥ ಅವಶ್ಯಕತೆ ನಮಗೆ ಇರ್ತಿರ್ಲಿಲ್ಲ. ಸೊ ಅರ್ಥ ಮಾಡ್ಕೊರಿ ಎಷ್ಟು ತಪ್ಪಾಗ್ತಿದೆ. ನಿಮ್ಮ ಪ್ರತಿ ಬಾರಿಯೂ ಕೂಡ ವಿದ್ಯಾರ್ಥಿ ಪ್ರೊಟೆಸ್ಟ್ ಮಾಡಬೇಕು. ಬಟ್ ಈ ರೀತಿ ಮಾಡೋದ್ರಿಂದ ನಿಮ್ಗೆ KPSC ಏನಿಲ್ಲ, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿ ನಿಮ್ಮ ಬುದ್ಧಿ ಅಂತ ಕಲ್ಸೋಕೆ ಎಲ್ಲ ವಿದ್ಯಾರ್ಥಿಗಳು ಸಜ್ಜಾಗಿದ್ದಾರೆ. ಈ ತಿಂಗಳಿನ 18ಕ್ಕೆ ಹೋರಾಟ ಮಾಡ್ತಿದ್ದಿಲ್ಲ, ಇನ್ನು 3 ದಿನ ಬಿಟ್ಬಿಟ್ಟು ಆ ಹೋರಾಟದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹಿಂಗೆ ಕೂಡಿ KPSCಗೆ ಪಾಠ ಕಲಿಸ್ಬೇಕಲ್ಲ. ಇದಕ್ಕೆ ಸರ್ಕಾರ, ವಿಧಾನಸೌಧ ಕೂಡ ನಡಗಬೇಕು. ಈ ರೀತಿ ಆದಾಗ ಮಾತ್ರ KPSCಗೆ ಬುದ್ಧಿ ಬರ್ತೈತೆ. ಅಲ್ಲಿರ್ತಕ್ಕಂಥ ಏನು ಟ್ರಾನ್ಸ್ಲೇಟ್ ಮಾಡತ್ತಾರಲ್ಲ ಅವರು, ಏನು ಎಕ್ಸಾಮಿನರ್ ಏನದಾರಲ್ಲ ಕಂಟ್ರೋಲರ, ಅವನು ಎದರಲ್ಲಿ ಹೊಡಿಬೇಕಪ್ಪ ಅಂತಂದರೆ ಬಾಯಿಗೆ ಸುಮ್ಮನೆ ಕೆಟ್ಟದ್ದು ಬರ್ತವೆ. ಯಾಕಪ್ಪ ಅಂತಂದರೆ ಕಷ್ಟಪಟ್ಟು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಈ ರೀತಿ ಕಣ್ಣೀರು ತರಿಸುವಂಥ ಕೆಲಸ ಮಾಡ್ತಿರಲ್ಲ, ನಿಮ್ಗೆ ಯಾವತ್ತೂ ದೇವ್ರು ಒಳ್ಳೇದು ಮಾಡಲ್ಲ. ದೇವ್ರಲ್ಲ, ನಿಮ್ಮ ಮನುಷ್ಯರೇ ಒಳ್ಳೇದು ಮಾಡೋಲ್ಲ. ನೀವು ಎಂದೂ ಜೀವನದಾಗ ಉದ್ಧಾರನೂ ಆಗಲ್ಲ. ಉದ್ಧಾರ ಹೋಗಿರ್ಬೋದು ಅಲ್ಲಿ, ಬಟ್ ನಿಮ್ಗೆ ಯಾವತ್ತೂ ನೆಮ್ಮದಿ ಅನ್ನೋದಿರಲ್ಲ. ಅರ್ಥ ಮಾಡ್ಕೊರಿ. 18ಕ್ಕೆ ಏನೈತಲ್ಲ, ಎಲ್ಲ ವಿದ್ಯಾರ್ಥಿಗಳು ಬರ್ತೀವಿ. ಅಲ್ಲೇ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಅಮರನಾಥ ಹೋರಾಟಕ್ಕೂ ಕೂಡ ರೆಡಿಯಾಗಿಯೇ ಬರ್ತೀವಿ. ಅಲ್ಲಿ ಏನಾದರೂ KPSC ಆಗಿರಲಿ, ಸರ್ಕಾರ ಆಗಿರಲಿ, ವಿದ್ಯಾರ್ಥಿಗಳಿಗೆ ಏನಾದ್ರು ಒಂದು ನ್ಯಾಯ ಕೊಡುವಂಥ ಕೆಲಸ ಆಗಲಿಲ್ಲಪ್ಪ ಅಂತಂದರೆ KPSCಗೆ ಮುತ್ತಿಗೆ ಹಾಕ್ತೀವಿ. ಅದೇನಾಗುತ್ತೋ ಆಗಲಿ, ನೋಡ್ತೀವಿ ಎಲ್ಲರೂ ಕೂಡ. ಯಾಕಂದರೆ ಈ ಬಾರಿ ನಾರಾಯಣಗೌಡರು ಕೂಡ ನಮ್ಗೆ ಅದಕ್ಕೆ ಪ್ರತಿಭಟನೆಗೆ ಒಂದು ಬೆಂಬಲವನ್ನು ನೀಡಿದ್ದಾರೆ. ಸೊ ಪ್ರಥಮ ಬಾರಿ ಅವ್ರು ಬೆಂಬಲ ನೀಡಿದಾಗ ಏನು ಯಶಸ್ವಿ ಆಗಿತ್ತಲ್ಲ, ಇದು ಕೂಡ ಯಶಸ್ವಿ ಆಗುತ್ತಂತಲೇ ಅಂದ್ಕೊಂಡಿವಿ. ಸೊ ಯಶಸ್ವಿ ಆಗೇ ಆಗುತ್ತಾ. ಸೊ ಅದಕ್ಕೆಲ್ಲರೂ ವಿದ್ಯಾರ್ಥಿಗಳು ನಾವು ಬರ್ತಾಯಿದ್ದೀವಿ. ಸೊ ನೀವು ಅದಕ್ಕೆ ರೆಡಿ ಆಗಿರಿ. ಆಲ್ರೆಡಿ ಇದು ಏನು ಹೋರಾಟ ಇನ್ನೂ ಮುಗಿದಿಲ್ಲ, ಸ್ಟಾರ್ಟೇ ಮಾಡಿಲ್ಲ. ಇನ್ನೂ 3 ದಿನ ಐತಿ, ಒಂದು ವಾರ ಇನ್ನೂ ಇದು ಇವಾಗಲೇ ಇರುವಾಗಲೇ ಆಲ್ರೆಡಿ ನಿಮ್ಮ ಒಂದು ಏನು ನಾವು ಏನು ಪ್ರಶ್ನೆಗಳಲ್ಲ ಮಾತ್ರ CTI ಸ್ಕ್ಯಾಮ್ ಆಗಿದೆ ಹಂಗೆ ಹಿಂಗೆ ನಂದು ವಿಜಯಪುರ ಇರ್ತಕ್ಕಂಥ ಒಂದೇ ಸಮುದಾಯದವರು ಒಂದು 7 ಜನ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅವೇನು ನಾವು ಸೋಷಿಯಲ್ ಮೀಡಿಯಾದ ಹಾಕಿದವಲ್ಲ, ಅದಕ್ಕೆಲ್ಲ ಆನ್ಸರ್ ಮಾಡೋಕೆ ಬಿಟ್ಟಿರಿ ನೀವು. ಪ್ರಶ್ನೆ ಪತ್ರಿಕೆ ಇಲ್ಲ, ನಾವು ಏನೋದು ಅಂಗವಿಕಲ ವಿದ್ಯಾರ್ಥಿಗಳಾಗಿರ್ಬೋದು, ನಂತರ ಅವು ಅವರು ಎಕ್ಸಾಮ್ ಯಾರು ಬರಲಿಕ್ಕಾಗಿಲ್ಲ ಅವ್ರ ಕಡೆಯಿಂದ ನಾವು ಎಕ್ಸಾಮನ್ನು ಬರ್ಸಿದ್ದೀವಿ. ಸೊ ಎಲ್ಲರೂ ಕೂಡ ಒಂದೇ ಇಲ್ಲಿ ಇದು ಮಾಡಿದ್ವಿ ಅಂತದೆ ಅಲ್ರಿ. CTI ಎಕ್ಸಾಮಲ್ಲಿ 400 ಜನ ಒಂದು ಅಂಗವಿಕಲ ವಿದ್ಯಾರ್ಥಿಗಳು ಹೆಂಗಿರ್ತಾರೆ ರೀ? ದೃಷ್ಟಿಚೇತನ ಹೆಂಗಿರ್ತಾರೆ? ಕಾಮನ್ ಸೆನ್ಸ್ ಬೇಕಲ್ಲ. ನೀವು ಒಬ್ಬ ಕನ್ನಡ ವಿದ್ಯಾರ್ಥಿಗಳನ್ನು ಹಿಂಗೆ ಇಷ್ಟು ಕೊಲ್ತಾ ಇದ್ದಿರಲ್ಲ, ಇಷ್ಟು ಸ್ಕ್ಯಾಮ್ ಮಾಡ್ತಾ ಇದ್ದಿರಲ್ಲ, ನಿಮ್ಗೆ ದೇವರಾನೇ ಮಾಡಿ ಹೇಳ್ತಾ ಇದ್ದೀನಿ, ನೀವು ಯಾವತ್ತೂ ಕೂಡ ಉದ್ಧಾರ ಆಗಲ್ಲ, ನೆಮ್ಮದಿಯಿಂದ ಜೀವನ ಮಾಡೋಕ್ಕೂ ಆಗಲ್ಲ. ಸತ್ತೋಗ್ತೀರಿ ನೀವು, ಜಲ್ದಿ ಸತ್ತೋಗ್ತೀರಿ. ಇಷ್ಟಂತೂ ಹೇಳತ್ತೀನಿ. ನ್ಯಾಯಯುತವಾಗಿ ಯಾರು ಓದಿ ಯಾರು ಅಲ್ಲಿ ಒಳ್ಳೆ ಸ್ಥಾನದಾಗಲ್ಲ, KPSC ಒಳಗೂ ಒಳ್ಳೆಯವ್ರದಾರ ಒಂದಿಷ್ಟು ಜನ ಇಲ್ಲಂತಿಲ್ಲ. ಬಟ್ ಅವರನ್ನು ನೀವು ಏನು ಮಾಡ್ತಾಯಿದ್ದೀರಿ? ತುಳಿತಿದ್ದೀರಿ. ಯಾವನೋ ಒಬ್ಬನು ಮಾರ್ಚಲ್ಲಿ ಏನೋ ಒಂದು ರಿಟೈರ್ಮೆಂಟ್ ಆಗುತ್ತಂತೆ, ಸೊ ಅವನು ಶಿಸ್ತ ರೊಕ್ಕ ಮಾಡ್ಕೊಂಡು ಹೋಗಂತ. ರೊಕ್ಕ ಮಾಡಿದ್ರೆ ನಿಯತ್ತಿಂದ ದುಡ್ದು ರೊಕ್ಕ ಮಾಡಪ್ಪ.
ನೀನು ಯಾವುದೋ ಹರಾಮಿ ಕೆಲಸ ಮಾಡಿಬಿಟ್ಟು ಈ ರೀತಿ ತಪ್ಪು ಪ್ರಶ್ನೆ ಪತ್ರಿಕೆ ಅಂತ ತೆಗೆದುಬಿಟ್ಟು ನೀನು ಲೋಪದೋಷಗಳನ್ನ ಮಾಡಿಬಿಟ್ಟು ಭ್ರಷ್ಟಾಚಾರ ಮಾಡಿಬಿಟ್ಟು ನೀನು ರೊಕ್ಕ ಮಾಡ್ಕೋತಿ ಅಂತಂದರೆ ಏನು ಮಾಡೋದು ನೀನು ರೊಕ್ಕ ತೊಗೋದು. ಸೊ ತಿಳ್ಕೊರಿ, ನಾವು 18 ತಾರೀಕಿನ ಹೋರಾಟಕ್ಕೆ ಬರ್ತಿದ್ದೀವಿ. ಪ್ರತಿಯೊಬ್ಬ ರಾಜ್ಯದಲ್ಲಿರ್ತಕ್ಕ ಪ್ರತಿಯೊಬ್ಬ ವಿದ್ಯಾರ್ಥಿ ಬರಬೇಕು. KPSCಗೆ ಈ ರೀತಿ ಆದರೆ ಇದು ಇವತ್ತು ಈ KS ಪರೀಕ್ಷೆ ಅಷ್ಟೇ ಆಗಿರಬಾರ್ದಿದ್ದು. ಇನ್ನು ಮುಂದೆ ಇರ್ತಕ್ಕಂಥ AS ಎಕ್ಸಾಮ್ ಅದಾವ್ರಿ, ಎಕ್ಸೈಸ್ದು PSA ಅದಾವೆ. ಸೊ ಅಲ್ಲಿ ಕೂಡ ಸ್ಕ್ಯಾಮ್ ಮಾಡ್ತಾರೆ. ನಂತರ FD SD ಕಾಲ್ಫಾರ್ಮ್ ಆಗ್ತಾವೆ. ಒಳ ಮೀಸಲಾತಿ ಜಾರಿಗೆ ಬಂದ ಕೂಡಲೇ ಅಲ್ಲಿ ಕೂಡ ಸ್ಕ್ಯಾಮ್ ಆಗ್ತಾವೆ. ಅವ್ರು ಯಾವುದೇ ಎಕ್ಸಾಮನ್ನು ಪಾರದರ್ಶಕವಾಗಿ ನಡೆಸೋದೇ ಇಲ್ಲ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಸೊ ಈ ರೀತಿ ಅವ್ರು ತಪ್ಪು ಮಾಡ್ಕೊತಾನೆ ಬಂದಿದ್ದಾರೆ. ಅವ್ರಿಗೆ ಅದು ಒಂಥರ ಹೆಂಗೆ ಆಗ್ಬಿಟ್ಟದಂದರೆ ಅವ್ರಿಗೆ ಸುಸೂತ್ರವಾಗಿ ಎಕ್ಸಾಮ್ ನಡೆಸಿರೋದೊಂಥರ ಅವ್ರು ಫುಲ್ ಜಾತ್ರೆ ಮಾಡಿದಂಗೆ ಮಾಡಿಬಿಡ್ತಾರೆ. ಫುಲ್ ಖುಷಿ ಅವ್ರಿಗೆ, ಯಾಕಂದರೆ ಅವ್ರು ಇದುವರೆಗೆ ಜೀವನದಾಗ ಶುದ್ಧ ಎಕ್ಸಾಮ್ ನಡೆಸಿನೇ ಇಲ್ಲರಿ. ಅವ್ರು ಶುದ್ಧ ಎಕ್ಸಾಮ್ ನಡೆಸಿಲ್ಲಪ್ಪ ಅಂತಂದರೆ ಅವ್ರು ಕಾಮನಾಗಿ ಗೊತ್ತಾಗ್ಬಿಡ್ತೈತಿ. ಹಂಗಾಗಿ ಈ ರೀತಿ ಏನು ಮಾಡತ್ತಾರಲ್ಲ ಅವ್ರಿಗೆ ನಾವು ಪಾಠ ಕಲಿಸ್ಲೇಬೇಕು. ಸೊ ಪಾಠ ಕಲಿಸ್ತೀವಿ, ಇಷ್ಟಂತೂ ನಿಜ. ಎಕ್ಸಾಮ್ ಆಗಬೇಕು, ಇಲ್ಲಿಗ ನೋಟಿಫಿಕೇಶನ್ ಆಗಬೇಕು. ಮತ್ತು ಇನ್ನು ಮುಂದೆ ಬರ್ತಿರ್ತಕ್ಕಂಥ ಎಕ್ಸಾಮನ್ನು ನೀವು ಪಾರದರ್ಶಕವಾಗಿ ಬಿಡಬೇಕು. ನಂತರ ಕಟ್ಟಾಪ್ ಕೇಳಿದ್ರೆ ಮೊನ್ನೆ ಒಬ್ರು ಯಾರೋ ವಿದ್ಯಾರ್ಥಿ ಕಲಬುರಗಿಯಿಂದ ಶರಣ್ ಪಾಟೀಲ್ ಅಂತ ಹೇಳ್ಬಿಟ್ಟು KPSC ಮೆಂಬರ್ಗೆ ಏನು ಅದು ಕಟ್ಟಾಪ್ ಯಾವಾಗ ಬಿಡ್ತಿರೋ ಅನುಕೂಲ ಇಲ್ಲ, ನಾವು ಕಟ್ಟಾಪ್ ಬಿಡೋಕ್ಕಾಗಲ್ಲ, 2020 ಬಿಟ್ಟಿರ್ಬೋದು, 2019 ಬಿಟ್ಟಿರ್ಬೋದು, ಬಟ್ ಈ ಸಲ ಬಿಡೋಕ್ಕಾಗಲ್ಲ, ಹೆಂಗೆ ಮಾತಾಡ್ತೀರಂದರೆ ಕಟ್ಟಾಪ್ ಬಿಡೋದು ಒಂದು ವಾರ ಆಗಿ ಬಂತಲ್ಲ ರಿಸಲ್ಟ್ ಬಿಟ್ಟು 4-5 ದಿನ ಆಯಿತು. ಕಟ್ಟಾಪ್ ಬಿಡದೆ ಹೆಂಗೆ ಗೊತ್ತಾಗುತ್ತೆ ನಾವು ಎಷ್ಟು ಮಾರ್ಕ್ಸ್ ತೊಂದಿದ್ದೀವಿ, GMದವ್ರು ಎಷ್ಟು ನಿಂತಿದೆ, SC ಎಷ್ಟು ನಿಂತಿದೆ, ಕೆಟಗರಿ ವೈಸ್ ನಮ್ಗೆ ಗೊತ್ತಾಗಬೇಕಲ್ಲ. ನೀವು ಕರಪ್ಷನ್ ಮಾಡಿಲ್ಲ ಅಂತಂದರೆ ಬಿಡ್ರಿ, ಕಟ್ಟಾಪ್ ಬಿಡ್ರಿ. ಇಂಥ ನೀವು ತಪ್ಪು ಮಾಡ್ತಾ ಇದ್ದಿಲ್ಲ, ನಿಮ್ಗೆ ಪಾಠ ಅಂತ ಕಲಿಸ್ತಿದ್ದೋ ಶಿಸ್ತಂತಿ ಬರೋಂಗಿಲ್ಲ. KPSCಗೆ ಮುತ್ತಿ ಹಾಕ್ತೀವಿ, ನೆನಪಿರಲಿ, ಮುತ್ತಿ ಹಾಕ್ತೀವಿ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಬಂದ ಈ ಹೋರಾಟಕ್ಕೆ ಯಶಸ್ವಿ ಮಾಡಬೇಕು. ನಾವು ನೋಟಿಫಿಕೇಶನ್ ಆಗಬೇಕು, KPSC ರಿಪೋರ್ಟ್ಸ್ ಆಗಲೇಬೇಕು. ಸುಧಾರಣೆ ಆಗಬೇಕಂದ್ರೆ ಎಲ್ಲರೂ ಕೂಡ ಫ್ರೀಡಮ್ ಪಾರ್ಕ್ 18ನೇ ತಾರೀಕು ಬೆಂಗಳೂರಲ್ಲಿ ಇರಲೇಬೇಕು. ಇದೆಲ್ಲೂ ನಿಮ್ಮೆಲ್ಲರ ಕರ್ತವ್ಯ, ಅರ್ಥ ಮಾಡ್ಕೊರಿ. ಯಾವುದೇ ಕಾರಣಕ್ಕೂ ನಾ ಅಲ್ಲಿ ಕುಂತ್ರೆ ಯಶಸ್ವಿ ಆಗುತ್ತಾ, ನಾ ಇಲ್ಲಿ ಕುಂತ್ರೆ ಯಶಸ್ವಿ ಆಗುತ್ತಾ, ಒಂದಿನ ಹೋಗಿದ್ರೆ ಏನಾಗಲ್ಲ, ಅವ್ರವ್ರು ಮಾಡ್ಕೊತಾರೆ ಅಂತ ಬಿಟ್ರಿ ಮುಂದೆ ಬರುವಂಥ ಎಕ್ಸಾಮ್ ಕೂಡ ಇದು ನಿಮಗೆ ಭಾಳ ಹಾನಿ ಮಾಡ್ತದೆ. ಇಷ್ಟು ತಿಳ್ಕೊರಿ, ನಿಮ್ಮ ಜೀವನ ಹಾನಿ ಮಾಡ್ತದೆ. 10 ವರ್ಷ ಕುಂತು ಓದ್ತಿರಲ್ಲ, 10 ವರ್ಷ ಕುಂತು ಓದಿರೋ ಜಾಬ್ ಆಗಲ್ಲ. ಯಾಕಾಗಲ್ಲ ಅಂದರೆ ಅಲ್ಲಿ ಈ ಥರ ನಡೆಯತೈತಿ. ಸೊ ಅದಕ್ಕೆ ಒಂದಿನ ಬರೀ ಒಂದಿನ 18 ತಾರೀಕು ಮಧ್ಯಾಹ್ನ ಅಥವಾ ಸಾಯಂಕಾಲ ಮಟ್ಟ ಅಷ್ಟೇ ಬರ್ರಿ, ನೋಡಿರಿ. ಅದು ಆಮೇಲೆ ನೀವು ಎಕ್ಸಾಮಲ್ಲಿ ಹೆಂಗೆ ನಿಯತ್ತಾಗಿ ಎಕ್ಸಾಮ್ ಯಾರು ಬರ್ದಿತ್ತಿಲ್ಲ ಅವ್ರು ಎಕ್ಸಾಮಲ್ಲಿ ಪಾಸ್ ಆಗ್ತೀರಿ. ಆಗುವಂಗೆ ನಾವು ಮಾಡಬೇಕು. ಮಾಡಕ್ಕೇ 18 ತಾರೀಕು ನಾವು ಹೋರಾಟ ಮಾಡ್ತಿರೋದು. ಸೊ ದಯವಿಟ್ಟು ಎಲ್ಲರೂ ಬರ್ರಿ, ಬಂದರೆ ಯಶಸ್ವಿ ಆಗ್ತದ ಅಂತ ಹೇಳ್ತಾ ಧನ್ಯವಾದ. ನೆಲ ಜಲ ರಕ್ಷಣೆ ಕಾಯಕತೆ ಹಗಲಿರುಳೆನ್ನದೆ ಶ್ರಮಿಸಿದರು. ರಾಖಿ ಬೂಟಿನ ಒದೆ ತಿಂದು ಶತ್ರುಗಳೆದೆಯ ಮೆಟ್ಟಿದರು. ವಾಸ ಸೆರೆವಾಸ ಎದೆಗುಂದದೆ ಮುನ್ನುಗ್ಗಿದರು. ಅವಮಾನ ಅತಿ ಬಹುಮಾನ ಎಂದರು ಕನ್ನಡ ಸಿಂಹಗಳು. ಅಳಿದರು ಕನ್ನಡ, ಉಳಿದರು ಕನ್ನಡ. ಎದೆಯನೇ ಸೀಳುನಿ ಹರಿವುದು ಕನ್ನಡ, ಹೋಗರೆವುದು ಕನ್ನಡ.